ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ನಗರ, ಒಮ್ಮೆ ವಿಶ್ವದ ಗಮನ ಸೆಳೆದ ಸುವರ್ಣ ಭೂಮಿ. ಅದು KGF, ಕೋಲಾರ ಗೋಲ್ಡ್ ಫೀಲ್ಡ್. ಒಮ್ಮೆ ಇಲ್ಲಿ ಭೂಮಿಯ ಆಳದಲ್ಲಿ ಚಿನ್ನದ ಹರಿವು ಹರಿಯುತ್ತಿತ್ತು. ಅನೇಕ ಜನರ ಬದುಕಿಗೆ ಬೆಳಕು ತಂದ ಭೂಮಿ ಅದನ್ನು. ಆದರೆ ಇಂದು ಅದೇ ನೆಲ ಮೌನವಾಗಿ ನಿಂತಿದೆ. ಈ ಮೌನದ ಹಿಂದೆ ಒಂದು ಅದ್ಭುತ ಇತಿಹಾಸ ಇದೆ. KGFನಲ್ಲಿ ಚಿನ್ನ ಕಂಡುಹಿಡಿದ ಇತಿಹಾಸವು ಸಾವಿರಾರು ವರ್ಷ ಹಿಂದಿನದು. ಚೋಳರು, ಗಂಧರು ಮತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿಯೇ ಇಲ್ಲಿ ಚಿನ್ನ ತೋಡಲಾಗಿತ್ತು. ಆ ಕಾಲದಲ್ಲಿ ತಂತ್ರಜ್ಞಾನ ಇಲ್ಲದಿದ್ದರೂ ಮಾನವನ ಪರಿಶ್ರಮದಿಂದ ಈ ನೆಲದಿಂದ ಚಿನ್ನ ಹೊರತರುವ ಕೆಲಸ ನಡೆದಿತ್ತು. ಹಂಪಿಯ ವಿಜಯನಗರ ಸಾಮ್ರಾಜ್ಯವು ತನ್ನ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಲು ಈ ಪ್ರದೇಶದ ಸಂಪತ್ತನ್ನು ಬಳಸಿಕೊಂಡಿತ್ತು ಎಂಬ ದಾಖಲೆಗಳಿವೆ. ಈ ನೆಲ ಅಂದೇ ಸುವರ್ಣ ಭೂಮಿಯಾಗಿತ್ತು. 1880ರಲ್ಲಿ ಬ್ರಿಟಿಷ್ ಇಂಜಿನಿಯರ್ ಮೈಕಲ್ ಫಿಲ್ಚರಾಲ್ ಲೆವೆಲ್ ಇಲ್ಲಿ ಚಿನ್ನದ ಸಮೃದ್ಧಿ ಇರುವುದನ್ನು ಪುನಃ ಕಂಡುಹಿಡಿದರು. ಅದಾದ ನಂತರ ಜಾನ್ ಟೇಲರ್ ಅಂಡ್ ಸನ್ಸ್ ಕಂಪನಿಯವರು ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆಯನ್ನು ಪ್ರಾರಂಭಿಸಿದರು. ಅದರಿಂದ KGF ವೇಗವಾಗಿ ಬೆಳೆಯಿತು. ವಿಶ್ವದ ಗಮನ ಈ ಸಣ್ಣ ಪಟ್ಟಣದ ಕಡೆಗೆ ತಿರುಗಿತು. 1902ರಲ್ಲಿ KGF ಏಷ್ಯಾದ ಮೊದಲ ವಿದ್ಯುತ್ ಪಡೆದ ನಗರಗಳಲ್ಲಿ ಒಂದಾಯಿತು. ಶಿವನಸಮುದ್ರ ಜಲವಿದ್ಯುತ್ ಸ್ಥಾವರದಿಂದ ವಿದ್ಯುತ್ ಇಲ್ಲಿ ತರಲಾಗುತ್ತಿತ್ತು. ಆ ಕಾಲಕ್ಕೆ ಇದು ಅಚ್ಚರಿಯ ಸಂಗತಿ. ಭಾರತದ ಹಲವಾರು ದೊಡ್ಡ ನಗರಗಳಿಗಿಂತ ಮೊದಲು KGFನಲ್ಲಿ ವಿದ್ಯುತ್ ಬೆಳಗಿತ್ತು. ಗಣಿಗಳ ಆಳದ ಜಗತ್ತು. KGF ಗಣಿಗಳು ವಿಶ್ವದಲ್ಲಿಯೇ ಅತಿ ದೊಡ್ಡ ಮತ್ತು ಆಳದ ಗಣಿಗಳಲ್ಲಿ ಒಂದಾಗಿತ್ತು. ಕೆಲವು ಶಾಫ್ಟ್ಗಳು 3 ಕಿಲೋಮೀಟರ್ಗಳಿಗಿಂತಲೂ ಆಳವಾಗಿತ್ತು. ಭೂಮಿಯ ಆಳದಲ್ಲಿ ಸಾವಿರಾರು ಕಾರ್ಮಿಕರು ಪ್ರತಿ ದಿನ ದುಡಿತ ನಡೆಸುತ್ತಿದ್ದರು. ಅವರ ಜೀವನವು ಸುಲಭವಾಗಿರಲಿಲ್ಲ. ಕತ್ತಲೆಯ ನಡುವೆ, ತೀವ್ರ ಉಷ್ಣದಲ್ಲಿ, ಅಪಾಯಗಳ ನಡುವೆ ಅವರು ಕೆಲಸ ಮಾಡುತ್ತಿದ್ದರು. ಆದರೆ ಅವರ ಪರಿಶ್ರಮವೇ KGF ಅನ್ನು ಲಿಟಲ್ ಇಂಗ್ಲೆಂಡ್ ಎಂದು ಕರೆಸುವ ಮಟ್ಟಕ್ಕೆ ತಲುಪಿಸಿತು. ಬ್ರಿಟಿಷರ ಕಾಲದಲ್ಲಿ KGFನಲ್ಲಿ ಕಾಲೋನಿಗಳು, ಶಾಲೆಗಳು, ಆಸ್ಪತ್ರೆಗಳು, ಕ್ಲಬ್ಗಳು ನಿರ್ಮಿಸಲ್ಪಟ್ಟವು. ಅನೇಕ ರಾಜ್ಯಗಳಿಂದ ಜನರು ಇಲ್ಲಿ ಕೆಲಸಕ್ಕೆ ಬಂದರು. ವೈವಿಧ್ಯಮಯ ಸಂಸ್ಕೃತಿಗಳ ಸಮಾಗಮ ಇಲ್ಲಿ ಕಂಡು ಬಂದಿತು. KGF ಒಂದು ಸಾಮಾನ್ಯ ಪಟ್ಟಣವಲ್ಲ, ಇದು ಸಂಸ್ಕೃತಿ ಮತ್ತು ಪರಿಶ್ರಮದ ಸಂಗಮವಾಗಿತ್ತು. 1947ರ ನಂತರ ಭಾರತ ಸರ್ಕಾರ ಈ ಗಣಿಗಳನ್ನು ವಶಪಡಿಸಿಕೊಂಡಿತು. ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಸಂಸ್ಥೆ ಮೂಲಕ ಗಣಿಗಾರಿಕೆ ಮುಂದುವರಿಸಿತು. ಆದರೆ ವರ್ಷಗಳ ಬಳಿಕ ವೆಚ್ಚ ಹೆಚ್ಚಾಗ್ತಾ ಹೋಯಿತು. ಉತ್ಪಾದನೆ ಕಡಿಮೆಯಾಯಿತು. 2001ರಲ್ಲಿ ಅಧಿಕೃತವಾಗಿ ಗಣಿಗಳು ಮುಚ್ಚಲ್ಪಟ್ಟವು. ಎಂದು KGF ಮೌನವಾಗಿದೆ. ಅದರ ಗಣಿಗಳು ನಿಂತಿವೆ, ಆದರೆ ಅದರ ಕಥೆಗಳು ಇನ್ನೂ ಜೀವಂತವಾಗಿವೆ. KGF ಇದು ಕೇವಲ ಚಿತ್ರಕಥೆ ಅಲ್ಲ, ಇದು ನಿಜವಾದ ಇತಿಹಾಸ. ಚಿನ್ನ ಮಂಕಾಗಬಹುದು, ಆದರೆ ಇತಿಹಾಸ ಎಂದಿಗೂ ಮಂಕಾಗುವುದಿಲ್ಲ.